ಅರಸಿ ವಾರ್ತೆ. ಇದು ಸುದ್ದಿ ಸಮಯ. ಎಷ್ಟು ಸರ್? 5 ಈ ಕರು ಒಂದು 2 3 2 4 5 6. ಶಿವಣ್ಣ ಅಂತ ನಮ್ಮ ತಂದೆ ಹೆಸರು. ಒಂದು ಜಾಜೂರು. ಈಗ ರಾತ್ರಿ ಆಕಸ್ಮಿಕ ಬೆಂಕಿ ಬಿದ್ದು ಈ ತರ ಆಗಿರೋದು. 5 ಹಸು ಸುಟ್ಟು ಹೋಗಿದ್ದಾವೆ, ಒಂದು ಕರು 6, ಮತ್ತೆ ಒಂದು 15 ರಿಂದ 20 ಸಾವಿರ ರೂಪಾಯಿ ಕೊಬ್ಬರಿ ಸುಟ್ಟೋಗಿದ್ದಾವೆ. ಸಖತ್ತು ಲಾಸ್ ಆಗಿದೆ. ನಿಮ್ಗೆ 20-25 ಲಕ್ಷ ರೂಪಾಯಿ ಲಾಸ್ ಆಗಿದೆ ಸರ್. ನಾವು ಬೆಳಗ್ಗೆ ಬಂದಿದ್ದು, ಹಾಲು ಕರೆಯಕ್ಕೆ ಬಂದ್ವಲ್ಲ, ಅವಾಗ ಬೆಳಗ್ಗೆ ನೋಡಿ ಇದಾಗಿರೋದು. ಆಕಸ್ಮಿಕ ಬೆಂಕಿ ಇದಾಗಿ ಕೊಡಿಸಿ ತಹಶೀಲ್ದಾರ್ ಕಡೆಯಿಂದ ಅದು CM ಪರಿಹಾರ ನಿಧಿ ಇದರಲ್ಲಿ ಅದು ಸಪ್ರೇಟ್ ಮಾಡಿಸ್ಕೊಡ್ತಾರೆ. ಹಾಂ ಸರ್, ಅದೇ ಇದು ಈಗ ಇವ್ರಿಗೆ ಸೀಮಾ ಮೇಡಮ್ ಫೋನ್ ಮಾಡಿದ್ದೆ, ಅದೇ ಆರ್ಟಿಕಲ್ಚರು, ಅವ್ರಿಗೆ ಕಳಿಸ್ತೀನಿ, ಅವರೇನೋ ಊರಿಗೆ ಹೋಗಿದ್ರಂತೆ. ಮಧ್ಯರಾತ್ರಿ ನನ್ನ ಹೆಸರು JC ಸಿದ್ದೇಶ್, ಮಾಜಿ ಗ್ರಾಮ ಪಂಚಾಯತ್ಗೆ ಅಧ್ಯಕ್ಷರು ಜಾಜೂರು ಗ್ರಾಮ ಪಂಚಾಯತ್ಗೆ. ನಾನು ಜಾಜೂರು ವಾಸವಾಗಿದ್ದೇನೆ. ಈ ಈ ಈ ದುರ್ಘಟನೆಯ ಮಾಲೀಕರು ಶಿವಣ್ಣ ಅನ್ನೋರು ನಮ್ಮ ಮನೆ ಮುಂದ್ಗಡೆನೆ ಮನೆ. ಸೊ ಭಾರಿ ಬಡತನದಿಂದ ಜೀವನ ಮಾಡ್ತಾ ಇರುವಂತ ಜಾಜೂರಲ್ಲಿ ಹೆಚ್ಚು ಕಡಿಮೆ 500 ಒಕ್ಲಿದೆ. 500 ಒಕ್ಲಲ್ಲಿ ಒಂದು 400 ರಿಂದ 450 ಒಕ್ಲು ಭಾರಿ ಬಡತನದಿಂದನೇ ಜೀವನ ಮಾಡ್ತಾ ಇರೋದು. ಒಂದು ಗಾರೆ ಕೆಲಸ, 2ನೇದು ಹೈನುಗಾರಿಕೆ, 3ನೇದು ಹಿಂಗೇನೆ ಏನದು ಗಾರ್ಮೆಂಟ್ಸ್ಗಳು, ಅಥವಾ ಬೆಳಿಗ್ಗೆ ನಿತ್ಯ ಜೀವನ ಅಂದ್ರೆ ಸೊಪ್ಪು ಮತ್ತೆ ತರಕಾರಿ ಮಾರ್ಕೊಂಡು ಜೀವನ ಮಾಡೋ ಅಂತ ಪರಿಸ್ಥಿತಿ ಬಂದಿದೆ. ಕಾರಣ ಇಷ್ಟೇನೆ. ಕಾರಣ ಹೆಂಗೆ ಅಂತಂದ್ರೆ, ಇವತ್ತಿನ ಪರಿಸ್ಥಿತಿಗೆ ಯಾವ ತರ ಮಾಡ್ಲಿಲ್ಲ ಅಂದ್ರೆ ಜೀವನ ಮಾಡಕ್ ಆಗಲ್ಲ. ಸೊ ಇಂಥ ಪರಿಸ್ಥಿತಿಲಿ ಇಂಥ ದುರ್ಘಟನೆ ಆಗಿದೆಯಲ್ಲ, ಅದನ್ನ ವಿಷಾದ ಮಾಡಕ್ ಆಗದೇ ಇಲ್ಲ ಅವ್ರ ಫ್ಯಾಮಿಲಿಗೆ ಆಗ್ಲಿ. ಸೊ ಜಾಜೂರ್ ಜನ ಮತ್ತೆ ಈ ಅಕ್ಕಪಕ್ಕದ ಊರವ್ರು ಎಲ್ಲರೂ ಕೂಡ, ಮತ್ತೆ ಮಾನ್ಯ ಶಾಸಕರು ಕೂಡ ಅವರ ಅಣ್ಣನವರ ತಿಥಿ ಇದ್ರೂ ಕೂಡ ಬಿಡುವು ಮಾಡ್ಕೊಂಡು ಒಂದು 10-15 ನಿಮಿಷ ಬಂದು ಎಲ್ಲ ಪರಿಶೀಲನೆ ಮಾಡಿ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಹೆಚ್ಚಿನ ರೀತಿ ನೆರವು ಸರ್ಕಾರ ಮತ್ತೆ ನೆರವನ್ನ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ. ಮತ್ತೆ ಹಸುಗಳು 6 ಹಸುಗಳು, 1 ಕರು, ಒಂದು ಮಿನಿಮಮ್ ಅಂದ್ರೆ ಸರ್, ಒಂದು ಹಸಿನ ಬೆಲೆ ವಯಸ್ಸಿದ್ದವ ಇವೆಲ್ಲವೂ ಕೂಡ ಒಂದು 75 ರಿಂದ 80 ಸಾವಿರ ರೂಪಾಯಿ ಒಂದು ಹಸು ಬೆಲೆ ಬಾಳುತ್ತೆ. ಹೆಚ್ಚು ಕಡಿಮೆ ಇನ್ನೂ ಕೂಡ ವಯಸ್ಸೇನಾರ ಇದೆ ಅಂತ ಅವಕ್ಕೆ ಪಾಪ ಮಾಲೀಕರು ಕಂಪ್ಲೇಂಟ್ ಕೊಡಕ್ ಹೋಗಿದ್ದಾರೆ. ನಾನು ಅವ್ರ ಪರವಾಗಿ ಅವ್ರ ತಮ್ಮನೋ ಚಿರಪರಿಚಿತನೋ ಅಂತ ಹೇಳಿ ಜಾಜೂರು ಊರ್ನವನು ಅಂತ ಮಾತಾಡ್ತಾ ಇದ್ದೀನಿ. ಸೊ ಹೆಚ್ಚು ಕಡಿಮೆ 1,05,000 ರೂಪಾಯಿವರೆಗೂ ಒಂದು ಹಸು ಇರುತ್ತೆ. ಹಾಗೆ 5 ಹಸು, 1 ಕರು, ಅದ್ರ ಜೊತೆನಲ್ಲಿ 20 ರಿಂದ 22 ಸಾವಿರ ಕೊಬ್ಬರಿ. ಅದ್ ಹೇಗೆ ಕೊಬ್ಬರಿ ಲೆಕ್ಕ ಸಿಗಲ್ಲ ಅಂದ್ರೆ, ಒಂದ್ಸಲಿ ಕಡಿದಾಗ 600 ಬೀಳ್ತವೆ, ಇನ್ನೊಂದ್ಸಲಿ ಕಡಿದಾಗ 2,000 ಬೀಳ್ತವೆ. ಆ ಕೊಬ್ಬರಿ ಲೆಕ್ಕ ಸಿಗಲ್ಲ. ಹಾಗಾಗಿ ಒಂದು 22 ಸಾವಿರದಿಂದ 23 ಸಾವಿರ 24 ಸಾವಿರ ಕೊಬ್ಬರಿ ಇದೆ. ಇದಕ್ಕೆ ದಯಮಾಡಿ ಮೀಡಿಯಾದ ಮೂಲಕ ಮಾನ್ಯ ಶಾಸಕರು ಮತ್ತು ಅರಸೀಕೆರೆ ತಾಲೂಕ್ ದಂಡಾಧಿಕಾರಿಗಳು, ಕೃಷಿ ಅಧಿಕಾರಿಗಳು, ಹೈನುಗಾರಿಕೆ ಅಧಿಕಾರಿಗಳು, ಪಶು ಸಂಗೋಪನಾ ಅಧಿಕಾರಿಗಳು ದಯಮಾಡಿ ಇದಕ್ಕೆ ಎಲ್ಲರೂ ಬಂದಿದ್ದಾರೆ, ನೆರವು ಕೊಡಿಸ್ಬೇಕು. ಅತಿ ಹೆಚ್ಚಿನ ರೀತಿ ನೆರವು ಕೊಡ್ಬೇಕು. ಕಾರಣ ಇಷ್ಟೇನೆ, ಇದೇನಾಗಿದೆ ಅಂದ್ರೆ ಭಾರಿ ಪರಿಸ್ಥಿತಿ ಚಿಂತಾಜನಕವಾಗಿರೋದ್ರಿಂದ ನೆರವು ಕೊಡಿಸ್ಬೇಕು ಅಂತ ಕೇಳ್ತಾ, ಅವರ ಪರವಾಗಿ ಮತ್ತೊಮ್ಮೆ ನಾನು ಸರ್ಕಾರ ಮತ್ತೆ ಅರಸೀಕೆರೆ ಎಲ್ಲ ಇಲಾಖೆಗೂ ಕೂಡ ಮನವಿ ಮಾಡ್ಕೊಂತ ಇದ್ದೀನಿ. ಅತಿ ಹೆಚ್ಚಿನ ನೆರವು ಕೊಡಿಸ್ಬೇಕು ಅಂತ ಮನವಿ ಮಾಡ್ಕೊಂತ ಇದ್ದೀನಿ.
ಅರಸಿ ವಾರ್ತೆ. ಇದು ಸುದ್ದಿ ಸಮಯ.